ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 15 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಇವಾಗ ಟ್ರೆಂಡಿಂಗ್ನಲ್ಲಿ ಯಾವೆಲ್ಲ ಬೇಬಿ ಕುಚ್ಚುಗಳು ಬರ್ತಾ ಇದ್ದಾವೋ ಅವೇ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ, ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಈ ಥರ ನಾನು ಒಂದು ನೀಡಲ್ ಒಳಗಡೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಈ ಥರ ಬೇಡ ಅಂದರೆ ನೋಡಿ, ಈ ಥರ ಗಮ್ಮಚ್ಚಿ ಕೂಡ ನೀವು ಕುಚ್ಚು ಹಾಕೋದಕ್ಕೆ ದಾರವನ್ನು ರೆಡಿ ಮಾಡ್ಕೋಬೋದು. ಇದನ್ನು ಈ ಥರ ಚೂಪಾಗಿ ಮಾಡಿಕೊಂಡು ಗಮ್ಮಚ್ಚಿ ಒಣಗಿಸಿದ್ರೆ ಸಾಕು. ಕ್ರೋಶಾ ನೀಡಲಿಂದ ಈ ಥರ ಕ್ರೋಶಾ ನೀಡಲನ್ನು ಬಳಸ್ಕೊಂಡು ಹೋಲ್ ಹಾಕಿ ಮಾಡ್ಕೋಬೋದು. ಈ ಥರ ಬೇಡ ಅಂದರೆ ಈ ಥರ ನೀಡಲ್ ಒಳಗಡೆ ಪೋಣಿಸ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ 10 ಎಳೆ ಪೋಣಿಸ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್. ಅದನ್ನು ಡಬಲ್ ಮಾಡಿಕೊಂಡಾಗ 20 ಎಳೆ ಆಗಿದೆ. ಹಾಗೆ ಈ 2 ನೀಡಲ್ಗೆ ನಾನು 65 ಎಳೆ ಪೋಣಿಸ್ಕೊಂಡಿದ್ದೀನಿ ಒಂದು ಸೈಡು. ಅದನ್ನು ಈ ಥರ ಡಬಲ್ ಮಾಡಿಕೊಂಡಾಗ ಸೂಜಿ ಒಳಗಡೆ 130 ಎಳೆ ನಮಗೆ ದಾರ ರೆಡಿ ಆಗುತ್ತೆ. ಅದನ್ನು ನಾವು ಇಲ್ಲಿ ಡಬಲ್ ಮಾಡಿಕೊಂಡಾಗ 260 ಎಳೆ ಕುಚ್ಚು ರೆಡಿ ಆಗುತ್ತೆ. ಯಾವ ಥರ ಅಂತ ನೋಡೋಣ. ಫಸ್ಟ್ ಒನ್ ನಾನು ಇವಾಗ ಸದ್ಯದಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂತಹ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಯಾವ ಥರ ಅಂತ ನೋಡೋಣ. ಫಸ್ಟ್ ಒನ್ ಡಿಸೈನ್ ಇದು. ಇದಕ್ಕೆ ನೋಡಿ, ಮೊದಲು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಉಲ್ಟಾ ವಿ ಶೇಪಲ್ಲಿ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಇದನ್ನು ಈ ಥರ ಸೀರೆ ಪೂರ್ತಿ ನಿಮಗೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಕೆಳಗಡೆಯಿಂದ 10 ಎಳೆ ಪೋಣಿಸ್ಕೊಂಡಿರುವಂತಹ ಸೂಜಿ ಇದೆಯಲ್ಲ, ಅದನ್ನು ತಗೊಂಡಿದ್ದೀನಿ. ಡಬಲ್ ಮಾಡಿಕೊಂಡಾಗ 20 ಎಳೆ ಆಗಿದೆ. ಇದನ್ನ ಈ ಥರ ಕೆಳಗಡೆಯಿಂದ ತರಬೇಕು. ಇಷ್ಟು ಉದ್ದಕ್ಕೆ ಈ ಥರ ಇಟ್ಕೊಳ್ಳಿ. ನೆಕ್ಸ್ಟು ನಾವೀಗ ಲೈನ್ ಹಾಕ್ಕೊಂಡಿದ್ದೀವಲ್ಲ, ಅದರ ಮೇಲ್ಗಡೆನೆ ತಗೋತೀನಿ. ಮತ್ತೆ ಇದೇ ದಾರವನ್ನೇ ತಗೋಬೇಕು. ಪ್ರತಿ ಸಲ ತಗೊಂಡಾಗೂ ಈ ಥರ ಕೈಯಿಂದ ಟೈಟಾಗಿ ಇಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಅದೇ ಲೈನ್ಗೆ ತಗೋತೀನಿ. ಈ ಥರ ಇಲ್ಲಿ ಟೈಟಾಗಿ ಇಟ್ಕೋಬೇಕು. ಮಧ್ಯದಲ್ಲಿ ಒಂದು ಸಲ ತಗೋತೀನಿ. ಸೈಡಲ್ಲಿ 3 ಟೈಮ್ಸು, ಈ ಕಡೆ 3 ಟೈಮ್ಸು, ಈ ಸೈಡು 3 ಟೈಮ್ಸು. ಇವಾಗ ಈ ಕಡೆ 3 ಟೈಮ್ಸ್ ಕಂಪ್ಲೀಟ್ ಆಯಿತು. ಇವಾಗ ಈ ಕಡೆ ತಗೋತಾ ಇದ್ದೀನಿ. ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಮಾಡ್ಕೊಳ್ಳಿ. ಈ ಡಿಸೈನ್ ಬಂದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂಥರ ಡಿಫ್ರೆಂಟಾಗಿ ಬರುತ್ತೆ ಡಿಸೈನು. ಎಲ್ಲ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಇದು. ನೋಡಿ, ಈ ಥರ ಇಟ್ಕೋಬೇಕು ಕರೆಕ್ಟಾಗಿ. ಇವಾಗ ಇದನ್ನು ಈ ಥರ ಜೋಡಿಸ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ನಾನೀಗ ಯಾವ ಥರ ತೋರಿಸ್ತಿದ್ದೀನೋ ಆ ಥರ. ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೆ. ಅದನ್ನು ಈ ಥರ ಬ್ಯಾಕ್ ಸೈಡಿಂದ ತೊಗೊಂಡು ಬರ್ತೀನಿ. ಮುಂದ್ಗಡೆ ಸ್ವಲ್ಪ ಜರಿ ಥ್ರೆಡ್ಡು ನಮ್ಮ ಈ 2 ಬೆರಳಿನ ಮಧ್ಯದಲ್ಲಿ ಹೀಗೆ ಇಟ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡೋದ್ರಿಂದ ಕುಚ್ಚು ಕೈಯಿಂದ ಜರುಗೋದಿಲ್ಲ. ಇವಾಗ ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಸುತ್ಕೋಬೇಕು ಕುಚ್ಚಿಗೆ. ಈ ಥರ ಒಂದು 3 ಸಲ ಸುತ್ಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದು 3 mm ಇರುವಂತಹ ಒಂದು ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ, ಗೋಲ್ಡ್ ಕಲರ್ದು. ಕರೆಕ್ಟಾಗಿ ಇದು ಮಿಡಲ್ನಲ್ಲಿ ಬರಬೇಕಂದ್ರೆ ನಮ್ಮ ಎಡಗೈನ ಈ ಬೆರಳಿಂದ ಟೈಟಾಗಿ ಹಿಡ್ಕೊಂಡು ಮತ್ತೆ ಈ ಥರ ಒಂದು 2 ಸಲ ಸುತ್ಕೊಳ್ಳಿ. ಸುತ್ಕೊಂಡು ಲಾಕ್ ಕೂಡ ಮಾಡ್ಕೋಬೋದು. ಈ ಥರ ನನಗೆ ಯಾವ ಥರ ತೋರಿಸ್ತಿದ್ದೀನೋ ಆ ಥರ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ನಲ್ಲ ಆ ಥರ ಆದರೂ ಮಾಡ್ಕೋಬೋದು. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಕುಚ್ಚು ನೋಡ್ಕೊಳ್ಳಿ, ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಅಂತೂ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಡಿಸೈನ್ಗೆ ಒಂದು 450 ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಈ ಡಿಸೈನು ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಒಂದು ಕುಚ್ಚಾದಮೇಲೆ ನೀವು ನೋಡಿಕೊಂಡು ಮಾಡ್ಕೋಬೋದು. ನಾನೀಗ ಸೆಕೆಂಡ್ ಡಿಸೈನ್ಗೆ ಪಕ್ಕದಲ್ಲೇ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ನೀಡಲ್ನಿಂದ ಈ ಥರ ಕುಚ್ಚನ್ನು ಕೆಳಗಡೆಯಿಂದ ಈ ಥರ ತಗೊಂಡು ಬರ್ತೀನಿ.
ಈ ಥರ ತಂದು ಅಂದಾಜು ಮೇಲೆ ಇಲ್ಲಿ ಮಿಡಲ್ನಲ್ಲಿ ಈ ಥರ ತಗೊಂಡೋಗಿ ಸೂಜಿಯನ್ನು, ಇವಾಗ ಇಲ್ಲಿ 2 ಪಾರ್ಟ್ ಬಂದಿರುತ್ತಲ್ಲ, ಒಂದನ್ನು ಈ ಥರ ಜಡೆ ಥರ ಮಾಡ್ಕೋಬೇಕು. ಒಂದನ್ನು ಈ ಸೈಡ್ ಮಾಡ್ಕೊಳ್ಳಿ, ಇನ್ನೊಂದು ಪಾರ್ಟನ್ನು ಈ ಕಡೆ ತಗೊಳ್ಳಿ. ಈ ಥರ ಟೈಟಾಗಿ ಇಟ್ಕೋಬೇಕು. ಜಡೆ ಇಟ್ಕೋತೀವಲ್ಲ ಆ ಥರ ಇಟ್ಕೊಂಡು, ಇವಾಗ ಮತ್ತೆ ಈ ಸೂಜಿಯಿಂದ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ಸೂಜಿ ಇದೆಯಲ್ಲ ಅದರಿಂದ ಈ ಥರ ಕುಚ್ಚನ್ನು ಕಟ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಸ್ವಲ್ಪ ಜರಿ ಥ್ರೆಡನ್ನು ನಾನು ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡೋದ್ರಿಂದ ಕುಚ್ಚು ಕೈಯಿಂದ ಜರ್ಕೋದಿಲ್ಲ. ನೋಡಿ ಈ ಥರ. ಇವಾಗ ಈ ಥರ ಸುತ್ಕೊಳ್ಳಿ. ಮತ್ತೆ ಸುತ್ಕೊಂಡು ಬ್ಯಾಕ್ ಸೈಡಿಂದ ಕರೆಕ್ಟಾಗಿ ಇಲ್ಲಿ ಮಧ್ಯದಲ್ಲಿ ದಾರವನ್ನು ತಗೊಂಡು ಬನ್ನಿ. ಇದಕ್ಕೆ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಯಾವುದೇ ರೀತಿಯ ಕುಚ್ಚುಗಾದರೂ ಸರಿ, ಬೀಡು ನಿಮ್ಮ ಇಷ್ಟ, ಬೇಕಿದ್ರೆ ಹಾಕ್ಕೋಬೋದು. ಕೆಲವೊಂದು ಕಸ್ಟಮರ್ಗಳು ಬೀಡ್ಸ್ ಬೇಡ ಅಂತ ಹೇಳ್ತಾರೆ. ಇದೇ ಗ್ಯಾಪ್ಗೆ ಮತ್ತೆ ಈ ಥರ ತಗೊಂಡೋಗ್ತೀನಿ ಬ್ಯಾಕ್ ಸೈಡಲ್ಲಿ. ಇದು ಕರೆಕ್ಟಾಗಿ ಬರಬೇಕು. ನೋಡಿ ಒಂಥರ ಡಾಲ್ ಟೈಪ್ ಕಾಣಿಸುತ್ತೆ, ಜಡೆ ಡಿಸೈನ್ ಅಂತಲೂ ಹೇಳ್ತಾರೆ. ನೀವು ಏನು ಹೇಳ್ತೀರೋ ನಿಮ್ಮ ಇಷ್ಟ. ಮತ್ತು ಈಗ ಈ ಬೀಡನ್ನು ಹಾಕಿದ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಂಡು ಬಿಡ್ತೀನಿ. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಈಗ ಕುಚ್ಚು ಇಲ್ಲಿ ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಈ ಡಿಸೈನು ಒಂದು ಹಾಕೋದು ತುಂಬ ಸುಲಭ. ಸೀರೆ ಪೂರ್ತಿ ಹಾಕಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನೀವು ಪ್ರೈಸಸನ್ನು ಜಾಸ್ತಿ ಮಾಡ್ಕೊಳ್ಳಿ. ಒಂದು 450ವರೆಗೂ ಮಾಡ್ಕೋಬೋದು. ಗ್ಯಾಪ್ ಅಷ್ಟೇ, ನಿಮಗೆ ಕಸ್ಟಮರ್ಗಳು ಯಾವ ಥರ ಹೇಳ್ತಾರೋ ನೋಡಿಕೊಂಡು ನೀವು ಗ್ಯಾಪನ್ನು ಮಾಡ್ಕೊಳ್ಳಿ. ಥರ್ಡ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು, ಇದು ನೋಡಿ 137 ಇದೆ ಅಂತ ಹೇಳಿದ್ನಲ್ಲ ಕುಚ್ಚು. ಈಗ ಡಬಲ್ ಮಾಡಿಕೊಂಡಾಗ ನಮಗೆ 267 ಕುಚ್ಚು ರೆಡಿ ಆಗುತ್ತೆ. ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ. ಹಾಕಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಟೈಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈಗ ಬ್ಯಾಕ್ ಸೈಡಿಂದ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ ಮುಂದ್ಗಡೆ ತೊಗೊಂಡು ಬನ್ನಿ. ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಜರಿ ಥ್ರೆಡ್ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಈ ಥರ ಇಟ್ಕೊಂಡು ನೋಡಿ, ಈ ಥರ ಮೊದಲು ಈ ಸೈಡ್ ಮಾಡಿಕೊಂಡು ಈ ಥರ ಹೂ ಕಟ್ತೀವಲ್ಲ ಆ ಥರ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಸಲ ಕುಚ್ಚಿಗೆ ನಾವು ಜರಿ ಥ್ರೆಡನ್ನು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ ಈ ಬೀಡನ್ನು ಮುಂದ್ಗಡೆ ಮಾಡ್ಕೊಳ್ಳಿ. ಇದಕ್ಕೆ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ 4th ಡಿಸೈನ್ಗೆ ಮತ್ತೆ ಇಲ್ಲಿ ಈ ಥರ ಸೂಜಿಯನ್ನು ಕೆಳಗಡೆಯಿಂದ ಮೇಲ್ ತರ್ತೀನಿ. ಇದು ನೋಡಿ, ಇಲ್ಲಿ ದಪ್ಪ ಇದ್ದರೆ ಬೇಗ ಬರೋದಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಬೇಕು ಅಂತ ಕೇಳಿದಾಗ ಈ ಥರ ಡಿಸೈನನ್ನು ಟ್ರೈ ಮಾಡಿ. ಇದು 137, ಡಬಲ್ ಮಾಡಿಕೊಂಡಾಗ 260. ಇದು ನೋಡಿ 10 ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ 20, ಮತ್ತು ಇದಕ್ಕೆ ಹಾಕಿದಾಗ 40 ಆಗುತ್ತೆ. ಇದನ್ನು ಕರೆಕ್ಟಾಗಿ ಮೇಲ್ಗಡೆ ಇದರ ಮಧ್ಯದಲ್ಲಿ ತಗೊಂಡು ಬನ್ನಿ. ಈ ಥರ ಕರೆಕ್ಟಾಗಿ ಇಷ್ಟು ಬರಲಿ. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರ್ತೀವಲ್ಲ ನೀಡಲ್ಲ, ಇದನ್ನು ತರಬೇಕು. ಕೆಲವೊಬ್ಬರು ಕೈಯಿಂದ ಕಟ್ತಾರೆ ಜರಿ ಥ್ರೆಡನ್ನು. ಒಂದೊಂದಕ್ಕೆ ನಾವು ಕಟ್ ಮಾಡಿ ಹಾಕ್ತಾ ಕುಂತ್ರೆ ಟೈಮ್ ತುಂಬ ಹಿಡಿಯುತ್ತೆ.
ಈ ಥರ ಸೂಜಿಗೆ ಪೋಣಿಸ್ಕೊಂಡು ಕಟ್ಟೋದ್ರಿಂದ ಕುಚ್ಚು ಕಟ್ಟೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ. ಇದಕ್ಕೆ ಒಂದು 300 ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು 5th ಒನ್ ಡಿಸೈನು ಈ ಥರ ಕೆಳಗಡೆಯಿಂದ ಸೂಜಿಯನ್ನು ಈ ಥರ ತಂದು ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ. ಹೋಲ್ ದೊಡ್ಡದಾಗಿದೆ, ಅದಕ್ಕೋಸ್ಕರ ಇದರ ಒಳಗಡೆಯಿಂದನೇ ಹಾಕ್ತಾ ಇದ್ದೀನಿ. ಈ ಥರ ಹಿಡ್ಕೊಂಡು ಕುಚ್ಚು ಎಷ್ಟು ಬೇಕೋ ಅಷ್ಟು ಉದ್ದ ನೀವು ಕರೆಕ್ಟಾಗಿ ಹಿಡ್ಕೊಂಡು ಬ್ಯಾಕ್ ಸೈಡಿಂದ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲ ಮುಂದ್ಗಡೆ ತಗೊಂಡು ಬನ್ನಿ. ಸ್ಟಾರ್ಟಿಂಗಲ್ಲೇ ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3 ಸಲ ಜರಿ ಥ್ರೆಡನ್ನು ಕುಚ್ಚಿಗೆ ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡಿ. ನೋಡಿ, ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ 6th ಒನ್ ಡಿಸೈನು. ಈ ಎಲ್ಲ ಡಿಸೈನ್ಗಳಿಗೂ ಗ್ಯಾಪ್ ಅಷ್ಟೇ, ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಗ್ಯಾಪನ್ನು ಕೊಟ್ಕೊಳ್ಳಿ, ಇಷ್ಟೇ ಅಂತೇನಿಲ್ಲ. ಇದನ್ನು ಈ ಥರ ತಂದಮೇಲೆ ಇದಕ್ಕೆ ಒಂದು ಆರ್ಟ್ ಶೇಪ್ ಇರುವಂತಹ ಬೀಡನ್ನು ಹಾಕ್ತಾ ಇದ್ದೀನಿ. ಈ ಬೀಡನ್ನು ಈ ಥರ ಉಲ್ಟಾ ಮಾಡಿ ಇಟ್ಕೋಬೇಕು. ಈ ಥರ ಇಟ್ಕೊಳ್ಳಿ. ಇವಾಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲೂ ಬ್ಯಾಕ್ ಸೈಡಿಂದ ಮುಂದ್ಗಡೆ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಬೀಡು ಈ ಥರ ಮುಂದ್ಗಡೆ ಮಾಡ್ಕೊಳ್ಳಿ. ಇದಕ್ಕೆ ಒಂದು 300 ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನು ಈ ಥರ ನೀಡಲ್ಲು ಕೆಳಗಡೆಯಿಂದ ಮೇಲ್ ತರಬೇಕು. 7th ಒನ್ನು. ಇವಾಗ ನಾನು ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉದ್ದ ಜಾಸ್ತಿ ಬಿಟ್ಕೊಳ್ಳಿ. ಇಷ್ಟು ಬಿಟ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ಕುಚ್ಚು ಒಂದು ಸ್ವಲ್ಪ ಉದ್ದ ನೋಡಿಕೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ. ಇಷ್ಟು ಉದ್ದ ತಗೊಂಡಿದ್ದೀನಿ. ಇದು ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಬರುತ್ತೆ. ಹಾಗೆ ಇನ್ನೊಂದು ನೋಡಿ, ಇದು ಒಂದು 100 ಎಳೆ ಇದೆ. ಇದನ್ನು ಈ ಮುಂದ್ಗಡೆ ರಿಂಗ್ ಬೀಡಿದೆಯಲ್ಲ ಈ ಪಾರ್ಟಿಗೆ ನಾನು ಈ ಥರ ಹಾಕಿ ಕರೆಕ್ಟಾಗಿ ಇಲ್ಲಿ ಈ ಥರ ಬರೋ ಥರ ಇಟ್ಕೊಂಡು ಈಗ ಮತ್ತೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಈ ಥರ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಈ ಥರ ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಕುಚ್ಚು ಎಷ್ಟಿದೆಯೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ನಾವೀಗ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತಿದೆ. ಇದಕ್ಕೆ ಒಂದು 400 ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು 8th ಒನ್ ಡಿಸೈನು. ಇದಕ್ಕೂ ಕೂಡ ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ. ಇವತ್ತು ನಾನು ತೋರಿಸಿರುವಂಥ ಎಲ್ಲ ಡಿಸೈನ್ಗಳು ಬೀಡ್ಸನ್ನು ಬಳಸಿ ಹಾಕಿರುವಂಥದ್ದು, ಕೆಲವೊಂದಕ್ಕೆ ಮಾತ್ರ ಬಳಸಿಲ್ಲ. ಈಗ ಬ್ಯಾಕ್ ಸೈಡಿಂದ ಈ ಥರ
ಜರಿ ಥ್ರೆಡನ್ನು ತಂದು ಸ್ವಲ್ಪ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈ ಥರ ಒಂದು 3ರಿಂದ 4 ಸಲ ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಈ ಬೀಡನ್ನು ಈ ಥರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೋಡಿ, ಹೋಲ್ ಹಾಕಿ ಮಾಡೋದು ಕೂಡ ಯಾವ ಥರ ಅಂತ ತೋರಿಸ್ತೀನಿ. ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋಬೇಕು. ಅದಾದಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚು ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಇದಕ್ಕೆ ಒಂದು ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ. ಈ ಬೀಡನ್ನು ಹಾಕಿ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ನೀಡಲನ್ನು ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್, ಅದಾದಮೇಲೆ ಒಂದು 3 ಸಲ ನಾನು ಸುತ್ಕೋತೀನಿ. ನೀವು ಸೂಜಿಯಲ್ಲಿ ಪೋಣಿಸ್ಕೊಂಡು ಮಾಡೋದಿಲ್ಲ ಅಂದರೆ ಈ ಥರ ಕೂಡ ಗಮ್ ಹಚ್ಚಿ ಚೂಪಾಗಿ ಮಾಡಿಕೊಂಡು ಮಾಡ್ಕೋಬೋದು. ಇವಾಗ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದಕ್ಕೆ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 10ನೇ ಡಿಸೈನು ಈ ಥರ ಮೊದಲು ನೀಡಲನ್ನು ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಸ್ವಲ್ಪ ಇಲ್ಲಿ ನಾನು ಬಾರ್ಡರ್ಗೆ ಮಾಡಿ ತೋರಿಸ್ತಾ ಇರೋದ್ರಿಂದ ಬೇಗ ಬರ್ತಾ ಇಲ್ಲ. ನೀವೇನಾದರೂ ಸೀರೆಗೆ ಮಾಡ್ತಾ ಇದ್ರೆ ಇಷ್ಟು ಟೈಟಾಗಿ ಏನು ಬರೋದಿಲ್ಲ. ಇದಕ್ಕೆ ನಾನು ಸ್ಕ್ವೇರ್ ಬೀಡನ್ನು ಹಾಕ್ತಾ ಇದ್ದೀನಿ. ಹಾಕಿ ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಹಾಗೆ ಇವಾಗ ನಾನು 20 ಎಳೆ ಇರುವಂತಹ ಕುಚ್ಚನ್ನು ಕರೆಕ್ಟಾಗಿ ಇಲ್ಲಿಂದ ಮಿಡಲ್ನಲ್ಲಿ ತಗೊಂಡು ಬರ್ತೀನಿ. ನೋಡಿ, ಈ ಥರ ತಂದು ಕರೆಕ್ಟಾಗಿ ಅದು ಮಿಡಲ್ನಲ್ಲಿ ಬರೋ ಥರ ಇಟ್ಕೊಳ್ಳಿ. ಬೀಡ್ ಕೂಡ ನೀಟಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊತೀನಿ. ಅದಾದಮೇಲೆ ಒಂದು 3 ಸಲ ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡಿ ಈ ಬೀಡು ಈ ಥರ ಮುಂದ್ಗಡೆ ಮಾಡ್ಕೊಳ್ಳಿ. ಇದಕ್ಕೆ 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. 11th ಒನ್ನು ಸಿಂಪಲ್ಲಾಗಿ ನಮಗೆ ಬೇಬಿ ಕುಚ್ಚು ಬೇಕು ಅಂತ ಕೇಳಿದಾಗ ಬೀಡ್ಗಳನ್ನು ಬಳಸಿ ಸಿಂಪಲ್ ಈಸಿ ಬೇಬಿ ಕುಚ್ಚು ಬೇಕು ಅಂತ ಕೇಳಿದಾಗ ಈಗ ತೋರಿಸ್ತಾ ಇದ್ದೀನಲ್ಲ ಈ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು. ಈ ಥರ ತುಂಬ ಶಾರ್ಟಾಗಿ ಬರೋ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ನೀಡಲ್ಲು ಮುಂದ್ಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ಡು ಈ ಥರ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಮ್ಮೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 2 ಸಲ ಸುತ್ಕೋತೀನಿ ನಾನು. 2 ಸಲ ಸುತ್ಕೊಂಡ್ಮೇಲೆ 3 mm ಒಂದು ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಕರೆಕ್ಟಾಗಿ ಮಿಡಲ್ನಲ್ಲಿ ಇಟ್ಕೊಂಡು ಒಂದು ಸಲ ಸುತ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಸಲ ಸುತ್ಕೊಂಡ್ಮೇಲೆ ಒಮ್ಮೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಬ್ಯಾಕಿಂದ ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಎಷ್ಟು ಬೇಕೋ ಈಗ ಕುಚ್ಚು ನೀವು ನೋಡಿಕೊಂಡು ಕಟ್ ಮಾಡ್ಕೋಬೋದು. ಸಿಂಪಲ್ ಬೇಬಿ ಕುಚ್ಚಲ್ಲಿ ನಿಮಗೆ ಬೀಡ್ಸನ್ನು ಬಳಸಿ ಹಾಕಿ ಕೊಡಿ ಅಂದಾಗ ಈ ಥರ ಡಿಸೈನನ್ನು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. 11th ಒನ್ ಡಿಸೈನು ಬರೀ ಬೇಬಿ ಕುಚ್ಚು ಬೇಕು ಅಂತ ಕೇಳಿದಾಗ ಈ ಥರ ಡಿಸೈನನ್ನು ಟ್ರೈ ಮಾಡಿ. ಈ ಥರ ಕುಚ್ಚನ್ನು ತಗೊಂಡು ಕರೆಕ್ಟಾಗಿ ಇಟ್ಕೋಬೇಕು. ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಈ ಥರ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 3 ಸಲ ಈ ಥರ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ಯಾವುದೇ ರೀತಿಯ
ಬೀಡನ್ನು ಬಳಸದೆ ಕುಚ್ಚನ್ನು ಹಾಕಿ ಕೊಡಿ ಅಂತ ಕೇಳಿದಾಗ ಈ ಥರ ಸಿಂಪಲ್ ಬೇಬಿ ಕುಚ್ಚನ್ನು ನೀವು ಟ್ರೈ ಮಾಡಿ. ಇದನ್ನು ಹತ್ರ ಎಷ್ಟು ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ 13ನೇ ಡಿಸೈನು. ಇದಕ್ಕೆ ರಿಂಗ್ ಬೀಡನ್ನು ಮೊದಲೇ ಹಾಕಿ ಅದಾದಮೇಲೆ ಈ ಥರ ತಗೋತೀನಿ. ಮೊದಲೇ ಹಾಕ್ತಾ ಇದ್ದೀನಿ. ಇವಾಗ ನಾನು ಯಾವ ಥರ ತೋರಿಸ್ತಿದ್ದೀನೋ ಆ ಥರ ರಿಂಗ್ ಬೀಡನ್ನು ಇಟ್ಕೊಳ್ಳಿ. ಈ ಥರ ಇಟ್ಕೋಬೇಕು. ಕರೆಕ್ಟಾಗಿ ಈ ಥರ ಮಿಡಲಲ್ಲಿ ಬ್ಯಾಕ್ ಸೈಡ್ಗೆ ತಗೊಂಡೋಗಿ ಈ ದಾರವನ್ನು. ನಮಗೆ ಡಿಸೈನು ಈ ಶೇಪಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ. ಇವಾಗ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಮಾಡಿಕೊಂಡು ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಹಿಡ್ಕೊಂಡು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ಒಂದು 450 ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು. ಹತ್ರ ಮಾಡಿಕೊಂಡ್ರೆ ನೆಕ್ಸ್ಟ್ ಡಿಸೈನು 14th ಒನ್ನು. ಇದನ್ನು ಈ ಥರ ಸ್ವಲ್ಪ ಉದ್ದವಾಗಿ ತಗೋತೀನಿ. ಈ ಕುಚ್ಚನ್ನು ಈ ಥರ ತಗೊಂಡು ಬ್ಯಾಕ್ ಸೈಡಿಂದ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಮುಂದ್ಗಡೆ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ನಾನು ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ತುತ್ತೀನಿ. ಸುತ್ತಿ ಇವಾಗ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡನ್ನು ಇವಾಗ ಕಟ್ ಮಾಡೋದಿಲ್ಲ, ಹಾಗೆ ಬಿಟ್ಕೋತೀನಿ. ಈ ಥರ ಹಾಗೆ ಇಟ್ಕೊಂಡು ಒಂದು ಮೀಡಿಯಮ್ ಸೈಜ್ದು ಯಾವುದಾದ್ರೂ ಒಂದು ಬೀಡನ್ನು ಇದ್ರ ಒಳಗಡೆ ಹಾಕಿ ಸೀರೆಗೆ ಮಾಡ್ತಾ ಇದ್ದರೆ ಒಂದು ಕುಚ್ಚಿಗೆ ಯಾವ ಥರ ಬೀಡನ್ನು ಹಾಕಿರ್ತೀರೋ ಅದೇ ಸೈಜ್ದು ಹಾಕ್ಕೊಳ್ಳಿ. ಪಫ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡು ಕಂಪ್ಲೀಟಾಗಿ ಕವರ್ ಆಗೋ ಥರ ನೀವು ದಾರವನ್ನು ಮಾಡ್ಕೋಬೇಕು ಕರೆಕ್ಟಾಗಿ. ಅದಾದಮೇಲೆ ನೋಡಿ ಈ ಥರ ಬರುತ್ತೆ. ಈ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ಇವಾಗ ಇಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನಾನು ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಆಗುತ್ತೋ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಒಂದು 350 ಅರೌಂಡು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ಟ್ ಒನ್ನು 15th ಒನ್ ಡಿಸೈನು. ಇದಕ್ಕೆ ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ. ಸೀರೆಯಲ್ಲಿ ಕಲರ್ ಯಾವುದಿರುತ್ತೋ ಅಥವಾ ಬ್ಲೌಸ್ನಲ್ಲಿ ಯಾವ ಕಲರ್ ಇರುತ್ತೋ ಆ ಥರ ಬೀಡನ್ನು ಯೂಸ್ ಮಾಡಿ ಈ ಕುಚ್ಚನ್ನು ನೀವು ಹಾಕ್ಬೋದು. ಇವಾಗ ಇದಕ್ಕೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಸಿಂಪಲ್ ಆಗಿದೆ, ಬೇಗ ಕಂಪ್ಲೀಟ್ ಆಗುತ್ತೆ. ಆದರೆ ಈ ಬೀಡ್ಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನೀವು ಚಾರ್ಜನ್ನು ನೋಡಿಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಕಲರ್ ಹೋಗೋದಿಲ್ಲ. ಪರ್ಲ್ಸ್ ಎಲ್ಲ ಗಟ್ಟಿಯಾಗಿರುತ್ತೆ. ಒಂಥರ ಕ್ರಿಸ್ಟಲ್ ಬೀಡ್ಸು ಯಾವ ಥರ ಶೈನಿ ಇರುತ್ತೋ ಆ ಥರ ಶೈನಿಯಾಗಿರುತ್ತೆ ಈ ಬೀಡ್ಸು. ಅದಕ್ಕೋಸ್ಕರ ಸ್ವಲ್ಪ ನೀವು ಚಾರ್ಜನ್ನು ನೋಡಿ ಮಾಡ್ಕೊಳ್ಳಿ. ಇದಕ್ಕೆ ಒಂದು 400ರಿಂದ 450ವರೆಗೂ ಮಾಡ್ಕೋಬೋದು. ಎಷ್ಟು ಹತ್ರ ಮಾಡ್ಕೋತೀರೋ ಅಷ್ಟು ನೀವು ಚಾರ್ಜನ್ನು ಜಾಸ್ತಿ ಮಾಡ್ಕೋಬೋದು. ಉದ್ದ ಅಷ್ಟೇ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. 15 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಎಲ್ಲ ಡಿಸೈನ್ಗಳನ್ನು ಒಂದ್ಸಲ ಒಟ್ಟಿಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ 15 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಹಾಗೆ ಕಲರ್ಫುಲ್ ಆಗಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡಿ. ಇವತ್ತು ತೋರಿಸಿರುವಂತಹ ಎಲ್ಲ ಡಿಸೈನ್ಗಳು 250ಯಿಂದ ಅರೌಂಡ್ 450ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಫಸ್ಟ್ ಒನ್ ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ಟ್ರೆಂಡಿಂಗ್ನಲ್ಲಿರುವಂತಹ ಡಿಸೈನು. ಉಳಿದಿರುವಂತಹ ಡಿಸೈನ್ಗಳು ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ. ಇವಾಗ ಒಂದೇ ವಿಡಿಯೋದಲ್ಲಿ ನಾನು ಎಲ್ಲ ರೀತಿಯ ಕುಚ್ಚುಗಳನ್ನು ತೋರಿಸ್ಬೇಕಂತ ತೋರಿಸಿರುವಂತಹದ್ದು. 15 ರೀತಿಯಾದ ಡಿಸೈನ್ಗಳನ್ನು ಬಿಗಿನರ್ಸ್ಗಳಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಪೂರ್ತಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.
ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ಡಿಸೈನ್ಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.